ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷಾಂಕ ಇನ್ನು ಲೆಕ್ಕಕ್ಕಿಲ್ಲ, ಎಲ್ಲಾ ಪಠ್ಯಕ್ರಮದ ಶಾಲೆಗಳಿಗೂ ಅನ್ವಯ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ. ಐಪಿಎಲ್ಗಾಗಿ ಶಾಸಕರಿಗೆ 2 ಟಿಕೆಟ್, ವೆಂಕಟೇಶ್ ಪ್ರಸಾದ್ ಭೇಟಿಯ ಬಳಿಕ ಡಿಕೆ ಶಿವಕುಮಾರ್ ಹೇಳಿಕೆ. ಕಾಸಿಲ್ಲದಿದ್ದರೂ ಕೈ ತುಂಬಾ ಯೋಜನೆ, ಜಿಬಿಎ ಬಜೆಟ್ನಲ್ಲಿ ಹಲವು ಯೋಜನೆಗಳ ಜಾರಿ. ಹಾರ್ದಿಕ್ ನವನೀತ್ ಕೌರ್ಗೆ ಗೌರವ, ಹಾಕಿ ಇಂಡಿಯಾ ವಾರ್ಷಿಕ ಪ್ರಶಸ್ತಿ ಪ್ರದಾನ. ಕೊಡಗು ಚಿಕ್ಕಮಗಳೂರು ಭಾಗದಲ್ಲಿ 6 ದಿನಗಳ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾರ್ಮೋಜ್ನಲ್ಲಿ ಮತ್ತೆ ಯುದ್ಧ ಗಡುವು ವಿಸ್ತರಿಸಿದ ಟ್ರಂಪ್, 15 ಅಂಶಗಳ ಒಪ್ಪಂದ ಮಾತುಕತೆ ಪ್ರಸ್ತಾವ. ಮಾನವಿಕ ವಿಷಯ ಕಡ್ಡಾಯದಲ್ಲಿ ಪಠ್ಯಕ್ರಮ ಅಗತ್ಯ, ಉನ್ನತ ಶಿಕ್ಷಣದ ಒಳಗು ಹೊರಗು ಪಠ್ಯ ಪುಸ್ತಕ ಜನರ್ಪಣೆಗೆ ಬರಗೂರು ಅಭಿಮತ. ಬಿಡಿಎ ನಿವೇಶನಕ್ಕೆ 36,786 ಅರ್ಜಿ ಬಾಕಿ, ನಿವೇಶನಕ್ಕಾಗಿ ಹೆಚ್ಚು ಜನರು ಅರ್ಜಿ ಸಲ್ಲಿಕೆ, ಶೀಘ್ರದಲ್ಲಿ ಹಂಚಿಕೆ ಮಾಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಿಗದ ನೆರವು, ಅನುದಾನ ಕೊರತೆಯಿಂದಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಕಚೇರಿಗೆ ಕಲಾವಿದರ ಅಲೆದಾಟ. ಉದ್ಯಮಿ ರಿಕ್ಕಿ ರೈ ವಿರುದ್ಧ ಎಫ್ಐಆರ್, ಕಾರಿಗೆ ನಕಲಿ ನೋಂದಣಿ ಸಂಖ್ಯೆ ಅಳವಡಿಸಿಕೊಂಡು ವಂಚನೆ ಆರೋಪ. ತೈಲ ಸುಂಕದಲ್ಲಿ 10 ರು ಅಷ್ಟು ಕಡಿತ, ಜಾಗತಿಕ ಮಾರುಕಟ್ಟೆಯಲ್ಲಿ ಇಂಧನ ದರದಲ್ಲಿ ಏರಿಕೆಯ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಈ ನಿರ್ಧಾರ. ಕರಾತ್ ವಿರುದ್ಧ 50 ಫೋನ್ ಕರೆ ಸ್ವೀಕಾರ, ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವ ಮುಂಬೈ ಸ್ವಯಂ ಘೋಷಿತ ದೇವಮಾನವ. 8.86 ಲಕ್ಷ ಕೋಟಿ ಕರಗಿದ ಸಂಪತ್ತು, ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಸೆನೆಕ್ಸ್ 1690, 486 ನಿಫ್ಟಿ ಅಂಶ ಕುಸಿತ. ಪಾರ್ಕ್ ಮೆಹತ್ಗೆ ಡಂಬಲ್ ದಾಖಲೆ, ಮಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್. ಬೆಂಗಳೂರು ಐತಿಹಾಸಿಕ ನಗರದ ಮರು ನಿರ್ಮಾಣ, ಕೆಂಪೇಗೌಡರ ದೂರದೃಷ್ಟಿ ಜೊತೆಗೆ ಆಧುನಿಕ ಮಾನವೀಯ ಮೌಲ್ಯದ ಸಮನ್ವಯಕ್ಕೆ ಜಿಬಿಎ ಬಜೆಟ್ನಲ್ಲಿ ಒತ್ತು. ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಕಾಡ್ಗಿಚ್ಚು, ಅಗ್ನಿಶಾಮಕ ದಳದವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಜನರ ಆಕ್ರೋಶ.